ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂದೇಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ರೊಟೀನ್ ವೀಡಿಯೋ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ. ನಮ್ಮ ತಾತ ಸೌದೆ ತಗೊಂಡು ಹೋಗ್ತಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಆದರೂ ಪ್ಲೀಸ್ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಯಾರು ನನ್ನ ವೀಡಿಯೋನ ನೋಡ್ತಾ ಇಲ್ಲ, ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಆದರೂ ನನ್ನ ವೀಡಿಯೋಸ್ನ ನೋಡಿ ಫುಲ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿರುತ್ತೆ ನನ್ನ ವೀಡಿಯೋಸ್ ಅಂತ ಹೇಳಿ. ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಇವತ್ತಿನ ವೆದರ್ ನೋಡಿ ಹೀಗಿದೆ, ಮೋಡ ಆಗಿಬಿಟ್ಟಿದೆ. ಇವತ್ತು ಮಳೆ ಬರೋ ಥರ. ನಿಮ್ಮ ಕಡೆ ಎಲ್ಲ ವೆದರ್ ಹೇಗಿದೆ ಕಮೆಂಟಲ್ಲಿ ಹೇಳಿ. ವೆದರ್ ನೋಡಿ ಹೆಂಗೈತೆ, ಚೆನ್ನಾಗೈತಲ್ವ? ಮಳೆ ಇಲ್ಲ, ಆದರೂ ಮಳೆ ಬರೋ ಥರ ಮೋಡ ಕಟ್ಕೊಂಡು ಅಪ್ಪ ಒಲೆ ಮುಂದೆ ಕೂತೈತೆ ಒಲೆ ರೇಜಿಂಗ್ ಕೊಡೋಕ್ಕೆ. ಇವತ್ತು ನಮ್ಮ ಅಪ್ಪಂದೆ ಒಲೆ ರೇಜಿಂಗ್ ಕೊಡೋ ಕೆಲಸ. ಅಪ್ಪ ಹಾಯ್ ಹೇಳು, ಹಾಯ್ ಮಾಡು, ಹಾಯ್ ಹಾಯ್. ನನ್ನ ಮಗಳು ಬೆಳಗ್ಗೆಲೆ ಮೊಟ್ಟೆ ತಿಂತಾವಳೆ ನೋಡಿ. ಹಾಯ್ ಮಾಡುವುದು, ಹಾಯ್ ಹೇಳು. ನಮ್ಮ ಅಪ್ಪನೂ ತೋರಿಸ್ತೀನಿ ಬನ್ನಿ. ಸೌದೆ ಎತ್ತಾಕ್ತವ್ರೆ, ಟವಲ್ ಕಟ್ಕೊಂಡು ನನ್ನ ಅಮ್ಮ ಪೂಜಾರಿ ಹಂಗೆ. ನಮ್ಮ ತಾತ ಸೌದೆ ತಗೊಂಡೋಯ್ತಿದ್ದಾರೆ. ಬೇರೆ ಮನೆ ರೇಜಿಂಗ್ ಕೊಡಬೇಕು, ಅದಕ್ಕೆ ತಗೊಂಡು ಹೋಗ್ತವ್ರೆ. ಅವನೀಗ ಜಿಮ್ ಸೀನ್ ಆಗ್ಬಿಟ್ಟವನೆ. ಬಟ್ಟೆ ಇಟ್ಕೊಂಡು ಎತ್ತಾಕು ಅಂತಂದರೆ ಟವಲ್ ಕಟ್ಕೊಂಡು ಕೆಲಸ ಮಾಡ್ತಾವನೆ ಅಲ್ಲಿ. ಚಿಯಾ ಹೊಸಿನೇ ತಕಬಾ, ಹೊಸಿನೇ ಎತ್ಕಬಾ. ಹುಷಾರಾಗಿ ಕಾಲ್ಗಿರ ಮೇಲೆ ಹಾಕೊಂಡಿಯ. ಅಯ್ಯಯ್ಯ ಬರೀ ಕಡೆ ಕಿಚಿನಿ ಎತ್ಕಿ ತಕೊಂಡ್ ನಮ್ಮ ಮೇಲೆ. ಹುಷಾರಿಲ್ಲ, ಇಲ್ಲಿ ಕೂತೈತೆ ನಮ್ಮ ಅಜ್ಜಿ. ಇಷ್ಟು ದಿನ ಆ್ಯಕ್ಟಿವಾಗಿ ಕೆಲಸ ಮಾಡ್ಕೊಂಡಿತ್ತು, ಇವಾಗ ಹುಷಾರ್ ತಪ್ಪಟ್ಟೈತೆ ನೋಡಿ. ಇಲ್ಲಿ ಕೂತೈತೆ. ಏನು ಸರಿಲ್ಲ ಅಜ್ಜಿ? ಹುಷಾರಿಲ್ಲ ಅಜ್ಜಿಗೆ ಇವಾಗ. ಇಷ್ಟು ದಿನ ಆ್ಯಕ್ಟಿವ್ ಆಗಿತ್ತು, ಇವಾಗ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟೈತೆ. ವಯಸ್ಸಾಯ್ತಲ್ವಾ, ಅದಕ್ಕೆ ಅವಾಗ ಹುಷಾರು ತಪ್ತಾ ಇರ್ತದೆ ನಮ್ಮ ಅಜ್ಜಿ. ಆಗ್ಲೂ ತಲೆನೋಸ್ತಿ ಅಂತ ಹೇಳ್ಬಿಟ್ಟು ಕಣ್ಣೌಸ್ತಿ ತಂದು ಕೊಡ್ತಾವಳೆ ಅಜ್ಜಿಗೆ. ತಲೆನೋಸ್ತಿ ಅಲ್ಲಕ್ಕಲ್ಲ, ಅದು ಕಣ್ಣೌಸ್ತಿ. ಈಗ ಎಲ್ಗೋಯ್ತಿದೀಯ? ಇಸ್ಕೋ ಆಟಾಡ್ಲಿ. ಸೌದೆ ತಂದು ಇಲ್ಗೆ ಹಾಕ್ತವ್ರೆ. ಇವಾಗ ರೇಜಿಂಗ್ ಕೊಡಬೇಕು ಮನೆಗೆ. ನೆನ್ನೆಲ್ಲ ಹಣ್ಗಾಕಿದ್ರು, ಇವತ್ತಿಂದ ಜೋರಾಗಿ ಗುರಿ ಹಾಕಬೇಕು. ಹೊಗೆ ಸೊಪ್ಪು ಬೆಳೆಯೋರು ಗೊತ್ತಿರ್ತದೆ ಏನು ಕೆಲಸ ಇದು ಅಂತ. ತಮ್ಮತವನೀಗ ಅವೆಲ್ಲ ಹೊಗೆ ಸೊಪ್ಪು ಬಟ್ಟೆಗಳು, ಹೊಗೆ ಸೊಪ್ಪು ಮುರಿಯೋ ದಿನ ಹಾಕೊಂಡೋಗೋ ಅವೆಲ್ಲ. ಬೆಣ್ಣೆ ತೆಗಿತೈತೆ ಗೊತ್ತವ ನಮ್ಮ ಮಮ್ಮಿ ಕೆಲಸ. ಹಾಯ್ ಹೇಳು ಮಗಳೇ, ಹಾಯ್ ಏನು ಎಲ್ಲ ಹೇಳಲ್ಲ ನೀನು. ಸುಬ್ಬಿ ಹಂಗ ಹೇಳೋದು, ಕೈಲೆಲ್ಲ ಬಾಯಲ್ಲಿ ಹೇಳ್ಬೇಕು. ಹಾಯ್ ಏನು ಮಗಳು, ಮಗಳು. ಅಯ್ಯಯ್ಯೋ, ನಮ್ಮ ಅಜ್ಜಿಗೆ ಹುಷಾರಿಲ್ಲದೆ ಇರೋದ್ರಿಂದ ನನ್ನ ಮಗಳು ನೋಡಿ ಒಬ್ಳೆ ಆಟಾಡ್ತಾವಳು ಇವಾಗ. ಚೋಟಮ್ಮ, ಅಜ್ಜಿ ಎತ್ತಂಡಿಲ್ಲ ನೀನು ಇವತ್ತು. ಕುತ್ಕೊಂಡು ಬಿದ್ದಿಲ್ಲೆಲ್ಲ ಆಟಾಡ್ತಾಳೆ. ಅಪ್ಪಾಜಿ ಬೆಳಿಗ್ಗೆಲ್ಲ ಮರ ಪೀಸಕ್ಕೆ ಪೆಟ್ರೋಲ್ ತರಬೇಕು ಅಂತ ಸಾಲಿಗ್ರಾಮಕ್ಕೆ ಹೋಗಿತ್ತು. ಹಂಗೆ ಸಾಮಾನು ಹೇಳಿದ್ವಿ, ಅದನ್ನು ತಗೊಂಡು ಬರ್ತೀವಿ. ನನ್ನ ಮಗಳು ಖುಷಿ ನೋಡಿ ಏನೋ ತಂದ್ಬಿಟ್ಟೈತೆ ಅಂತ. ತರಕಾರಿ ಸಾಮಾನು, ಅಂಗಡಿ ಸಾಮಾನು ಮನೆಗೆ ತೋರಿಸ್ಬೇಕಾ? ಅಂಗಡಿ ಸಾಮಾನು ಕೊತ್ತು ಬಾ. ನಿಂಗೆ ಎಂತ ತಂದಿರೋ ನಿಮ್ಮ ತಾತ? ಅಂಗಡಿ ಸಾಮಾನು. ಇವಾಗ ನಾನು ನನ್ನ ಮಗಳಿಗೆ ಅವ್ರ ತಾತ ತಂದಿರೋ ಸಾಮಗ್ರಿ ಏನು ಅಂತ ತೋರಿಸ್ಬೇಕಂತಕ್ಕೆ ತೋರಿಸ್ತೀನಿ. ನೋಡಿದು ಸೋಪು, ನಿಮ್ದಾತಂದು ಏನದು ಇಂಡಿಕಾ,
ಸೋಪು, ಇವೆಲ್ಲ ಸೋಪ್ ತಗೊಂತ ಶಾಂಪು, ಶಾಂಪು, ಇದುವೆ ಶಾಂಪು, ಅದು ಬೇರೆ ಇದುವೆ ನೋಡಿ ಇಲ್ಲಿ ಎಷ್ಟು ಅಂತಂದ ಸರ್ಪ. ಇದು ಟೀಟಪ್ಪು, ಟೀಟೊಪ್ಪು ಏಟಿ ಟೀಟೊಪ್ಪು. ಟೀಟೊಪ್ಪು ಟೀ ಕುರಿತಲ್ಲೇ ಗೊತ್ತಾಯ್ತು. ಇದು ಏನದು? ಟಪ್ಪು. ಏನ್ ಸೋಪದು? ಏನ್ ಸೋಪದು? ಅದು ಬರುತ್ತೆ ಒಗೆಯೋದು. ಬಟ್ಟೆಯ ಇದು ತೆಕುಡೆ. ಏನ್ ಮಾಡಕ್ಕಿದು? ಅನ್ನಕ್ಕೆ ಅನ್ನಕ್ಕೆ ಸಕ್ಕರೆ ಹಾಕೋತಾರ? ಕಾಳುಗೆ. ಸ್ವಲ್ಪ ಪರವಾಗಿಲ್ಲ ಈ ಸಲ. ಮಮ್ಮಿ ಅಬ್ಬಿ ಎಷ್ಟಿದು? 3 kg? ಒಂದು 15 ದಿನ ಮುಗಿಸಾಕ್ತಿರಲ್ವ? ಮಮ್ಮಿ ಸಕ್ಕರೆ ಇದು ಸಕ್ಕರೆ ಟೀ ಸೊಪ್ಪು ನಮ್ಮ ಮನೆಗೆ ತಂದೆ ದುಡ್ಡು ಕಾಳಜಿ ಮಾಡತ್ತೆ. ಇಟ್ಕೊಂಡು ಹೋಗಲ್ಲ. ಸಾಕಾ ನೋಡ್ದಾ? ಸಮಾಧಾನ ಆಯ್ತಾ? ಇದೆಲ್ಲ ಇಲ್ಲ, ಇದು ಒಳಗಡೆ ಇಡ್ಬೇಕಿದು, ಇದಿಲ್ಲೇ ಇಡಬೇಕು. ಅದು ಚೀಟಿ ಬಿಲ್ಲಾಗಿರೋದು 472 ರೂಪಾಯಿ. ಇವಾಗ ಆಸೆ ಬೆಳಗ್ಗೆ ನೋಡ್ಕೊತಿದ್ದೀನಿ. ನೀರು ಬಾರಿ ಬಿಟ್ಟವ್ರೆ, ನೀರು ಬಾರಿ ಇದೆ. ಕರೆಂಟ್ ಇಲ್ಲದೆ ಇರೋದ್ರಿಂದ ಅಡುಗೆ ಮನೆ ಅಷ್ಟೇನು ಕಾಣಲ್ಲ, ಕತ್ಲೆಯಾಗೆ ಕಾಣಿಸ್ತದೆ, ಏನೋ ಅನ್ಕೋಬೇಡಿ. ಅವಳಂತೂ ಅಂತ ಆದಷ್ಟು ಇನ್ಮೇಲೆ ಮಾತಾಡ್ಕೊಂಡೆ ಕೆಲಸ ಮಾಡೋದು ಅನ್ಕೊಂಡಿದ್ದೀನಿ. ನಮ್ಮನೆ ಜಾಸ್ತಿ ಸೌಂಡ್ ಆಯ್ತಾ ಇರ್ತದೆ, ಮಾತಾಡ್ಕೊಂಡು ಕೆಲಸ ಮಾಡೋಕ್ಕೆ ಜನ ಜಾಸ್ತಿ ಇರೋದ್ರಿಂದ. ಮಜ್ಜಿ ಆಗದೆ ಇದ್ರೂ ನೀರು ಹಿಡಿತೈತೆ, ನೀರು ನಿಂತೋಗ್ಬಿಡ್ತವೆ ಅಂತ 2 ದಿನಕ್ಕೊಂದಪ್ಪ ಬಿಡೋದ್ರಿಂದ ನೀರು ಬಂದಾಗಲೇ ಹಿಡ್ಕೊಬಿಡ್ಬೇಕು. ನನ್ನ ಮನೆ ಕೆಲಸ ಮಾಡ್ಕೊತಿದ್ನಲ್ಲ, ಹಾಗಾಗಿ ನಮ್ಮ ಅಜ್ಜಿ ಪಾತ್ರೆ ತೊಳ್ಕೊಟ್ಬಿಟ್ಟು ನೀರು ಹಿಡಿತಾ ಇತ್ತು. ಬಾಟ್ಲಿಗೆಲ್ಲ ನೀರು ತುಂಬ ಐತೆ. ಇವಾಗ ನಾನೊಂದು ಬಾಟ್ಲಿಗೆ ನೀರು ಹಿಡ್ಕೊಂಡು ಬಾಟ್ಲನ್ನು ತಗೊಬಂದು ಇಡಬೇಕು. ಇವಾಗ ಒಳಗಡೆಗೆ ಇಟ್ಬಿಟ್ಟು ಜೋಡಿಸ್ಬಿಟ್ಟು ಸಿಗ್ತೀನಿ. ಇವಾಗ ಪಾಪುನ ಮಲಗಿಸ್ಬಿಡ್ತೀನಿ, ಯಾಕಂದರೆ ಮನೆ ಕಸ ಹೊಡಿಬೇಕು ಇವಾಗ. ಅದರಿಂದ ಅವಳನ್ನು ಮಲಗಿಸ್ಬಿಟ್ರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅವಳನ್ನು ಮಲಗಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಮನ್ಗೋಳೆ ಅಂತ ಕ್ಯೂಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಸರಿಯಾಗಿ. ಹಿಂಗೆ ಮನ್ಗೋಡೆ ಅವಳು ಮಲ್ಕೊಂಡಿದ್ದಾಳೆ. ಅವಳು ಎದ್ದೇಳೋ ಅಷ್ಟರಲ್ಲಿ ನಾನೀಗ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು. ಇವಾಗ ನನ್ನ ಮಗಳನ್ನ ಮಲಗಿಸಿದ್ದೀನಿ. ಅವಳು ಎದ್ದೇಳೋ ಅಷ್ಟರಲ್ಲಿ ಇವಾಗ ಹಾಸಿಗೆ ಎಲ್ಲ ಒದ್ರಿ ಬೆಡ್ಶೀಟ್ ಎಲ್ಲ ಮಡಚಿ ಮನೆ ಕೆಲಸ ಮಾಡಿ ಮುಗಿಸ್ಬೇಕು. ಸಾಕಾಗೋಯ್ತದೆ ನನಗಂತೂ. ಈಗ ಅರ್ಗಿರ್ತವೆ ಹಾಸಿಗೆ ಮೇಲೆಲ್ಲವ, ಅದೊಂದು ದಿನವಿಡೀ ಎತ್ತದೇ ಕೆಲಸ ಆಗಿರುತ್ತೆ ನನಗಂತೂ. ಅಲ್ಲೇ ಮಾತಾಡ್ಕೊಂಡು ಕೆಲಸ ಮಾಡಿದ್ದೀನಿ, ಯಾಕಂದರೆ ಔಟ್ಸೈಡ್ ವಾಯ್ಸ್ ಕೇಳಿಸ್ತಿತ್ತು ಅಂತ ಇವಾಗ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮಂಚದ ಮೇಲೆ ಇದ್ದಿದ್ದು ಟಿ ವಿ ಇದ್ರದ್ದು ರಿಮೋಟು ಸ್ಕೇಲು ಎಲ್ಲನೂ ಎತ್ತಿಟ್ಟಿದ್ದೀನಿ. ಇವಾಗ ಎತ್ತಿಟ್ಬಿಟ್ಟು ಹಾಸಿಗೆ ಎಲ್ಲ ಒದ್ರಿ ಹಾಸಿಗೆ ಎಲ್ಲ ಗುಡಿಸ್ಬಿಟ್ಟು ಮನೆ ಕಸ ಗುಡಿಸಿ ನಾನು ಊಟ ಮಾಡೋ ಅಷ್ಟರಲ್ಲಿ ಆಗುತ್ತೆ ಟೈಮ್. ಆಲ್ರೆಡಿ 11 ಗಂಟೆ 11:15 ಆಗಿಬಿಡುತ್ತೆ. ಅದ್ರಲ್ಲಿ ನಮ್ಮ ಅವ್ವ ಬೇರೆ ಕರೀತಾ ಇತ್ತು. ನಮ್ಮ ಅಜ್ಜಿ ಪಾತ್ರೆ ತೊಳಿತಲ್ವ, ಪಾತ್ರೆ ಹಾಕೋಕ್ಕೆ ಬೋಸಿ ಬೆಳೆ ಕೊಡು ಅಂತ ಹೇಳ್ಬಿಟ್ಟು, ನಾನಂತೂ ನೀನೇ ತೊಳ್ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹಾಸಿಗೆ ಗುಡಿಸ್ತಾ ಇದ್ದೆ ಹಾಸಿಗೆ ಎಲ್ಲನೂ. ಮತ್ತು ಹಾಸಿಗೆ ಬಟ್ಟೆ ಎಲ್ಲ ತೊಳಿಬೇಕು. ನಲ್ಲಿ ನೀರೇ ಬಿಡ್ತಾಯಿಲ್ಲ ಸರಿಯಾಗಿ, ಕಾಲೇ ನೀರು ಏನಿಲ್ಲ, ಅದರಿಂದ ಎಲ್ಲ ಧೂಳಾಗಿದೆ. ಎಲ್ಲನೂ ಸೆಣಿಬೇಕು. ನಮ್ಮ ಮಮ್ಮಿ ಯಾವಾಗ ತೊಳೆದಾಗ್ತದೋ ಅಂತ ಗೊತ್ತಿಲ್ಲ. ಮತ್ತು ಹಬ್ಬ ಬರ್ತಿರೋದ್ರಿಂದ ಯಾರೆಲ್ಲ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಅವರಿಗೆಲ್ಲ ಹಬ್ಬ ಈಗ ಒಂದು 3 ದಿನ ಗಂಟ ಕೆಲಸ ಜಾಸ್ತಿ ಇರುತ್ತೆ. ನಾನು ಧೂಳೆಲ್ಲ ತೆಗಿಬೇಕು ಇವತ್ತು, ನಾಳೆ. ಯಾವಾಗ ತೆಗಿಯೋದು ಅಂತ ಗೊತ್ತಿಲ್ಲ.
ಧೂಳೆಲ್ಲ ತೆಗೆದ್ಬಿಟ್ಟು ಹಾಸಿಗೆ ಬಟ್ಟೆ ಎಲ್ಲ ತೊಳೆದಾಕಿ ಮತ್ತು ಅಂದರೆ ಮೊದಲಿಂದ ಎಲ್ಲನೂ ಹಾಸ್ಬೇಕು. ಮತ್ತು ಬಾಕ್ಸ್ಗಳೆಲ್ಲ ತೊಳಿಬೇಕು. ಧೂಳು ಹೊಡೆದ್ಮೇಲೆ ಸಾಮಗ್ರಿಗಳು ಹಾಕಿದ್ದೀವಲ್ಲ ಆ ಬಾಕ್ಸ್ ಎಲ್ಲ ತೊಳೆದು ಧೂಳೆಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ನಾಳೆ. ನೀವು ಯಾರೆಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊತಿದ್ದೀರಾ ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬನ ತುಂಬ ಜನ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ನಮ್ಮ ಮನೆ ಹೊಗೆ ಸೊಪ್ಪು ಕೆಲಸ ಆಗಿರೋದ್ರಿಂದ ನಮ್ಮಮ್ಮ ಅಷ್ಟಾಗಿ ಏನು ಮಾಡೋದಿಲ್ಲ. ನನಗೂ ಸೀರೆ ಎಲ್ಲ ಉಡಿಸಿ ಗ್ರ್ಯಾಂಡಾಗಿ ಮಾಡಬೇಕಂತ ಆಸೆ, ಆದರೆ ಒಂದು ಸಲ ಮಾಡಿಬಿಟ್ಟು ನಿಲ್ಲಿಸ್ಬಾರ್ದು ಅಲ್ವಾ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಹೆಂಗೆ ಮಾಡ್ತದೆ ಹಂಗೆ ಮಾಡೋದು. ನಮ್ಮಮ್ಮ ಸಿಂಪಲ್ಲಾಗಿ ಲಕ್ಷ್ಮೀ ಮುಖಡ ಇರೋದ್ರಿಂದ ಅದಕ್ಕೇನೇನು ಮಾಡಲ್ಲ, ಒಟ್ಟು ಪೂಜೆ ಮಾಡ್ತೀವಿ. ಮತ್ತು ಹಾಸಿಗೆ ಎಲ್ಲನೂ ಒದರ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ, ಏನು ಮಾತಾಡ್ತಾಯಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಒಟ್ಟಿಗೆ ಯಾವಾಗ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಅಂದರೆ ಅಲ್ಲೇ ವಾಯ್ಸ್ ಓವರ್ ಕೊಡೋಕ್ಕೆ ಅಂತಲ್ಲ, ಅಲ್ಲೇ ಮಾತಾಡಿದ್ದೀನಿ, ಬಟ್ ಔಟ್ ಸೈಡ್ ವಾಯ್ಸ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಹಾಸಿಗೆ ಎಲ್ಲ ಮಚ್ಚಾಯಿತು, ಕಸ ಗುಡಿಸ್ಕೊತಾ ಇದ್ದೀನಿ ಇವಾಗ. ಯಾರೆಲ್ಲ ನಾನು ವಿಡಿಯೋ ನೋಡ್ತಾಯಿದ್ದೀರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಲೈವ್ಗೂ ಕೂಡ 3:30ಗೆ ಡೈಲಿ ಲೈವಿಗೆ ಬರ್ತೀನಿ. ಸಬ್ಸ್ಕ್ರೈಬರ್ಸ್ ಆದರೂ ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸ್ಕಿಪ್ ಮಾಡಿಬಿಡಿ, ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ನೋಡೋಕ್ಕಾದರೂ ಪರವಾಗಿಲ್ಲ, ಆನ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನನ್ನ ಲೈವ್ಗೂ ಯಾರು ಜಾಯ್ನ್ ಆಗ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ಸು, ಲೈವಿಗೆ ಜಾಯ್ನ್ ಆಗಿ. ಮತ್ತು ನಮ್ಮ ತಾತ ಊಟ ಮಾಡ್ತೈತೆ ಇವಾಗ ಸೊಪ್ಪು ಬೇರೆ ಮನೆ ರೇಜಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಬ್ಬರೇ ಊಟ ಮಾಡ್ತಾ ಇರೋದು. ಯಾವಾಗಲೂ ನಮ್ಮನೆ ಸಂಜೆ ಹೊತ್ತು ಅಷ್ಟೇ ಎಲ್ಲರೂ ಜೊತೆ ಊಟ ಮಾಡೋದು. ಬೆಳಗ್ಗೆ ಹೊತ್ತು ಎಲ್ಲರೂ ಅವ್ರವ್ರಾಗೆ, ನನ್ನ ತಮ್ಮ ಬೇಗ ಕಾಲೇಜಿಗೆ ಊಟ ಮಾಡ್ಕೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟು ಯಾರು ಊಟ ಸಿಗ್ತದೆ ಅವ್ರು ಊಟ ಮಾಡ್ತಾರೆ. ನಾವಂತೂ ಲೇಟು 11 ಆಗುತ್ತೆ ನಾವು ಊಟ ಮಾಡೋದು. ಕೆಲಸ ಎಲ್ಲ ಮುಗಿಸಿ ಸಂಜೆ ಹೊತ್ತು ಎಲ್ಲರೂ ಜೊತೆ ಊಟ ಮಾಡೋದು ಬಿಟ್ಬಿಟ್ಟು ಬೆಳಗ್ಗೆ ಹೊತ್ತು ಒಬ್ಬೊಬ್ಬರು ಯಾರು ಬರ್ತಾರೆ ಅವ್ರು ಊಟ ಮಾಡ್ಕೊಂಡು ಹೋಗೋದೆ. ನಮ್ಮ ತಾತ ಬೇರೆ ಊಟ ಮಾಡ್ತಾಯಿದ್ದೀವಿ, ಬೇಗ ಊಟ ಮಾಡ್ಕೊಡ್ಬೇಕಲ್ವ, ಅದಕ್ಕಾಗಿ ನೋಡಿ ಇವಾಗ ನಾವು ಊಟ ಮಾಡೋ ಅಷ್ಟರಲ್ಲಿ 12 ಗಂಟೆ ಆಗಕ್ಕೆ ಬಂದೈತೆ. ಇವಾಗ ಊಟ ಮಾಡ್ತಾಯಿದ್ದೀವಿ ನಾನು ನಮ್ಮ ಅಜ್ಜಿನೂ. ನಮ್ಮ ಅವ್ವ ಬಂದೈತಿ, ಈಗ ನಮ್ಮ ಅವ್ವನ ಊಟ ಇಟ್ಕೊಂಡು ಊಟ ಮಾಡ್ತೈತೆ. ಊಟ ಎಲ್ಲ ಆದಮೇಲೆ ನೋಡಿ ಮಜ್ಜಿಗೆ ಕುಡಿದ್ರೆ ಊಟ ಸಂಪೂರ್ಣ ಅನಿಸುತ್ತಪ್ಪ ನಮಗಂತೂ. ಮಜ್ಜಿಗೆ ಎಲ್ಲ ಕೊಡ್ತಾಯಿತ್ತು. ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ಯಾರಾದ್ರು ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಲೈವ್ಗೆಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.